ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದನ್ನ ಬಸವ ಕಲ್ಯಾಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಮುಸ್ಲಿಂ ಯುವಕರು ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಹೋಗಿ ಕಲ್ಲು ತೂರಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟಗಳು, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟಗಳು ಆಗಿದ್ಯಾಕೆ, ಮುಸ್ಲಿಂ ಯುವಕರು ಈ ರೀತಿ ನಡೆದುಕೊಂಡಿದ್ಯಾಕೆ ಅನ್ನೋದು ಪ್ರಶ್ನೆ ಇದೆ. ಕಾರಣ ಹೈ ಡ್ರಾಮಾ ನಡೆದು ಹೋಗಿದೆ ಬಸವ ಕಲ್ಯಾಣದಲ್ಲಿ ಮುಸ್ಲಿಂ ಯುವಕರಿಂದ. ಬಸವ ಕಲ್ಯಾಣ ನಗರ ಠಾಣೆ ಮೇಲೆ ಕಲ್ಲು ತೂರಾಟ ಆಗಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಬಸವ ಕಲ್ಯಾಣದಲ್ಲಿ ಮುಸ್ಲಿಂ ಯುವಕರು ಈ ರೀತಿ ಹೈ ಡ್ರಾಮಾ ಮಾಡಿದ್ದಾರೆ. ಸದ್ಯ 49 ಆರೋಪಿಗಳ ಪೈಕಿ 20 ಆರೋಪಿಗಳ ಬಂಧನ ಆಗಿದ್ದು, ಬಸವ ಕಲ್ಯಾಣ ಪೊಲೀಸರಿಂದ ವಿಚಾರಣೆ ತೀವ್ರಗೊಂಡಿದೆ. ಸಿಸಿಟಿವಿ ದೃಶ್ಯ ಆಧರಿಸಿ ಮತ್ತಷ್ಟು ಆರೋಪಿಗಳ ಪತ್ತೆಗೆ ನಿರ್ಧಾರ ಆಗಿದೆ. ನಿನ್ನೆಯಿಂದ ರಾತ್ರಿ ಬಸವ ಕಲ್ಯಾಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಯುವಕರ ಮೇಲೆ ಅಪರಿಚಿತ ಯುವಕರು ಹಲ್ಲೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಯುವಕರು ಏಕಾಏಕಿ ಬಂದು ಪೊಲೀಸ್ ಠಾಣೆಗೆ ಕಲ್ಲು ತೂರಿದ್ದಾರೆ. ಘಟನೆಯ ಭೀಕರತೆ ಬಿಚ್ಚಿಡ್ತಾ ಇದೆಯಂತೆ. ಒಂದೊಂದೇ ಭಯಾನಕ ದೃಶ್ಯಗಳು, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳು. ಠಾಣೆ ಮುಂಭಾಗದಲ್ಲಿ ಕಲ್ಲು ತೂರಾಟದಿಂದ ಹೆಚ್ಚಿನ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದು ವಾಸ್ತವ ಪರಿಸ್ಥಿತಿ. ರಾತ್ರಿ ಎಷ್ಟೆಲ್ಲ ಹೈಡ್ರಾಮಾಗಳು ಆಯ್ತು ಅಂತ. ಈಗ ಮುಸ್ಲಿಂ ಯುವಕನಿಗೆ ಯಾರು ಅಪರಿಚಿತರು ಬಂದು ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ರೀತಿ ಗುಂಪಾಗಿ ಬಂದು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರುವಂತ ಅಧಿಕಾರ ಕೊಟ್ಟವರು ಯಾರು ಇವರಿಗೆ ಅನ್ನೋದು ಪ್ರಶ್ನೆ ಇದೆ. ಹೌದಾ, ಸಮಸ್ಯೆ ಆಗಿದೆಯಾ ನಿಮ್ಮ ಸಮುದಾಯದ ಶಿಕ್ಷಕನಿಗೆ, ಅದನ್ನ ನ್ಯಾಯ ಕೇಳಬೇಕು, ಪೊಲೀಸ್ ಠಾಣೆಗೆ ಬಂದು ಅಟ್ಲೀಸ್ಟ್ ದೂರು ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒತ್ತಡ ಹಾಕಿದ್ರೆ ಓಕೆ. ಆದರೆ ಕಾನೂನು ಮೀರಿ ವರ್ತನೆ ಮಾಡೋದು, ಕಾನೂನು ನಮ್ದೆ ಅನ್ನೋ ರೀತಿಯಲ್ಲಿ ಕಲ್ಲು ಹಿಡ್ಕೊಂಡು ಹೋಗಿ ಪೊಲೀಸ್ ಠಾಣೆಗೆ ತೂರೋದು ಎಷ್ಟು ಮಟ್ಟಿಗೆ ಸರಿ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಇದು ಸಿಸಿ ಕ್ಯಾಮ್ರಾದಲ್ಲೂ ಕೂಡ ಈ ದೃಶ್ಯಗಳು ಸೆರೆ ಹಾಕಿದ್ರಿಂದ ಯಾರೆಲ್ಲ ಕಿಡಿಗೇಡಿಗಳು ಕಲ್ಲು ತೂರಿದಾರಲ್ಲ ಅವ್ರನ್ನ ಫೈಂಡ್ ಔಟ್ ಮಾಡೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. 20 ಜನರ ಬಂಧನ ಆಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇತ್ತೀಚೆಗೆ ರಾಜ್ಯದಲ್ಲಿ ಈ ಕಲ್ಲು ತೂರಾಟ, ಬೆಂಕಿ ಹಚ್ಚೋ ಪ್ರಕರಣಗಳು, ಹಿಂದೂ ಸಂಘಟನೆಗಳ ಭಾವನೆಗಳಿಗೆ ಧಕ್ಕೆ ತರೋ ರೀತಿಯಲ್ಲಿ ಕೆಲಸಗಳು, ಮಸೀದಿಯಿಂದ ಕಲ್ಲು ತೂರಾಟ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಕಾನೂನಿನ ಭಯ ಇಲ್ವಾ, ಪೊಲೀಸರ ಭಯ ಇಲ್ವಾ ಇವ್ರಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇರೋದು ಕಲ್ಲು ತೂರಾಟ ಆದ ಬಳಿಕ ಪರಿಸ್ಥಿತಿ ಹೆಂಗಿದೆ ಅಂತ, ಏನೆಲ್ಲ ಹಾನಿಯಾಗಿದೆ ಅನ್ನೋದನ್ನ ದೃಶ್ಯ ನೋಡ್ತಾ ಇದ್ದೀರಲ್ಲ. ಪೊಲೀಸರೇ ಆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ತೋರಿಸ್ತಿದ್ದಾರೆ ನೋಡಿ. ದೃಶ್ಯಗಳು ಒಂದ್ ಕಡೆ, ಮತ್ತೊಂದು ಕಡೆ ಇಷ್ಟು ಜನ ಸೇರ್ಕೊಂಡು ಕಲ್ಲು ತೂರಿರುವಂತಹ ದೃಶ್ಯ.